ಹಾಯ್, ನಾನು ರಾಹುಲ್ ಕುಮಾರ್. ನೀವು ನೋಡ್ತಿದ್ದೀರಾ ಟೆಕ್ ವಿತ್ ರಾಕ್ಸ್ ಯೂಟ್ಯೂಬ್ ಚಾನಲ್. ನಾನು ಆವಾಗಲೇ ಹೇಳ್ದಂಗೆ ಇದು ಆ್ಯಪಿಂದ 2ನೇ ವರ್ಷನ್. ಫಸ್ಟ್ ವರ್ಷನ್ ಒಳಗೆ ಮತ್ತು ಈ ವರ್ಷ ಏನೇನು ಚೇಂಜ್ ಯಾಕೆ ಚೇಂಜ್ ಮಾಡಿದ್ರೆ ಕಂಪ್ಲೀಟ್ ವೀಡಿಯೋ ನೋಡ್ಕೊಂಡು ಬರ್ರಿ. ಹಾಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ವೀಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಆ್ಯಪ್ ಆಲ್ರೆಡಿ ಪ್ಲೇಸ್ಟೋರ್ ಒಳಗೆ ಐತಿ, ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡ್ರೆ ಈಗ ಆಲ್ರೆಡಿ ಅಪ್ಡೇಟ್ ಅಂತ ಬಂದಿರ್ತಾ, ಅಪ್ಡೇಟ್ ಮಾಡ್ಕೊರಿ. ಮತ್ತು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡ್ರೆ ಈಗ ತುಂಬ ಥ್ಯಾಂಕ್ಸ್. ಬರೀ ವೀಡಿಯೋನ ಶುರು ಮಾಡೋಣ. ಫಸ್ಟ್ ವರ್ಷನ್ ಒಳಗೆ ನಿಮ್ಗೆ ಸ್ಕ್ರೀನ್ ನೋಡೋಕೆ ಸಿಗ್ತಿತ್ತು, ಮೇನ್ ಸ್ಕ್ರೀನ್ ಅಂದರೆ ಸಿಂಗಲ್ ಸಿಮ್ ಸಪೋರ್ಟ್ ಹಾಕಿತ್ತು. ಮತ್ತು ಅಪ್ಲೋಡ್ ಡೌನ್ಲೋಡ್ ಸ್ಪೀಡ್ ಮತ್ತು ಸರ್ಕಲ್ DVM ಅಷ್ಟೇ ತೋರಿಸ್ತಿತ್ತು. ಬಟ್ ಇವಾಗ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದೀನಿ ಸ್ಕ್ರೀನ್ನ, ಅಂದರೆ ಚಲೋ ಕಾಣಲಿ ಅಂತೇಳಿ ಸ್ವಲ್ಪ ಇವಾಗ ಸ್ಕ್ರೀನ್ ಅಪ್ಗ್ರೇಡ್ ಮಾಡಿದ್ದೀನಿ. ಅದು ಆವಾಗ ಆ ಥರ ಇತ್ತು, ಇವಾಗ ಈ ಥರ ಮಾಡಿದ್ದೀನಿ. 2 ಸಿಮ್ಗೂ ಸಪೋರ್ಟ್ ಆಗುತ್ತೆ ಈಗ. ಮತ್ತು ರಿಫ್ರೆಶ್ ಡಾಟಾ ಅಂತ ಒಂದು ಬಟನ್ ಆ್ಯಡ್ ಮಾಡಿ, ನಾನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎವ್ರಿ ಟೈಮ್ ಡಾಟಾ ಅಪ್ಲೋಡ್ ಆಗುತ್ತೆ ರಿಫ್ರೆಶ್ ಆಗಿ. ಹಳೆ ವರ್ಷನ್ ಒಳಗೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಅಷ್ಟೇ ಕಾಣಿಸ್ತಿತ್ತು. ಅಂದರೆ ನೀವೇನು ಸಿಟಿ ನೀವು ಅದನ್ನ ಹಾಕಿದಾಗ ರೂಟ್ ಅಷ್ಟೇ ತೋರಿಸ್ತಿತ್ತು, ರಿಸಲ್ಟ್ ತೋರಿಸ್ತಿದ್ದಿಲ್ಲ. ಸೊ ನಾ ಇದು ರೂಟ್ ಕಾನ್ಸೆಪ್ಟೇ ತೆಗೆದು ನೀವು ಎಂಟ್ರಿ ಮಾಡಿ ಸಿಟಿ ಡಾಟಾ ತೋರಿಸೋಂಗಷ್ಟೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಬರೋದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಮುಂದೆ. ಈ ರೀತಿ ನೀವು ಯಾವುದು ಸಿಟಿ ನೇಮ್ ಕ್ಲಿಕ್ ಮಾಡಿದ್ರೆ ಅಂದರೆ ಅದು ನಿಮ್ಗೆ ರಿಸಲ್ಟ್ ತೋರಿಸುತ್ತಾ. ಕೆಳಗೆ ಅವೈಲೇಬಲ್ ಸಿಟೀಸ್ ನೇಮ್ ಅಂತ ಐತಿ. ಇದು ಅವೈಲೇಬಲ್ ಸಿಟಿ ಲಿಸ್ಟ್ ಏನಪ್ಪ ಅಂತಂದ್ರೆ ಅದು ಆ್ಯಪ್ ಎಲ್ಲಿ ಯೂಸ್ ಮಾಡಕತ್ತಾರ ಅದರದ್ದು ಸಿಟಿ ನೇಮ್ ಮತ್ತು ಸಿಟಿ ಪಿನ್ ಕೋಡ್ ತೋರಿಸುತ್ತೆ. ನೀವು ಅದನ್ನ ಎಂಟ್ರಿ ಮಾಡಿದ್ರೆ ಅಷ್ಟೇ ಡಾಟಾ ತೋರಿಸುತ್ತೆ. ನೀವು ಲಿಸ್ಟ್ ಒಳಗೆ ಇರಲ್ಲ ಸಿಟಿ ನೇಮ್ ಅಥವಾ ಆಗಲಿ ಅಥವಾ ಪಿನ್ ಕೋಡ್ ಸರ್ಚ್ ಮಾಡಿದ್ರೆ ನಿಮಗೆ ಡಾಟಾ ತೋರಿಸಂಗಿಲ್ಲ. ಅದು ಆ ಲಿಸ್ಟ್ ನೋಡ್ಕೊರಿ ಮೊದಲೇ ಸರ್ಚ್ ಮಾಡೋಕ್ಕಿಂತ ಮುಂಚೆಗೆ. ಅಂದರೆ ಯಾವ ಸಿಟಿ ಒಳಗೆ ಎಷ್ಟು ಜನ ಅದಾರ, ನೀವು ಎಂಟ್ರಿ ಮಾಡಿ ಸಿಟಿ ನೇಮ್ ಅಥವಾ ಡೀಟೇಲ್ಸ್ ಅಲ್ಲಿ ಗೊತ್ತಾಗತ್ತೆ ನಿಮ್ಗೆ ಆ ಸಿಟಿ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ. ಇದು ಡೆಡ್ ಝೋನ್ ಏನಪ್ಪ ಅಂತಂದ್ರೆ ನಿಮ್ಮದು ಎಲ್ಲರ ಕಂಪ್ಲೀಟ್ ಲಾಸ್ಟ್ ಆಕತ್ತಿಲ್ಲ ಸಿಗ್ನಲ್. ಈಗ ಮುಂಚೆಗೆ ಇರ್ತೈತಿ, ಸಡನ್ನಾಗಿ ಹೋತಪ್ಪ ಅಂದ್ರೆ ಸಿಮ್ ನೋ ಸರ್ವಿಸ್ ಅಂತ ತೋರಿಸ್ತೈತಿ. ಆ ನೋ ಸರ್ವಿಸ್ ತೋರಿಸಿದಾಗ ನೀವು ಡಿವೈಸ್ ಲೊಕೇಶನ್ ಆನ್ ಮಾಡ್ಬೇಕಾಗತ್ತೆ. ಆನ್ ಮಾಡಿ ಒಂದು 3 ಸಲ ರಿಫ್ರೆಶ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಅದು ಲೊಕೇಶನ್ ತೊಗೊಂಡು ಜಿಯೋ ಕೋಡಿಂಗ್ ಎರರ್ ಅಂತ ತೋರಿಸ್ತೈತೆ ನಿಮಗೆ. ಅವಾಗ ಅಷ್ಟು ಬರ್ತಾನೆ ನೀವು ರಿಫ್ರೆಶ್ ಬಟನ್ ಕ್ಲಿಕ್ ಮಾಡಿ ಒಂದು 3 ಸಲ ಕ್ಲಿಕ್ ಮಾಡಿರಿ. ಆಮೇಲೆ ಅದು ಸೇವ್ ಆಫ್ಲೈನ್ ಸೇವ್ ಆಕೈತಿ. ಆಮೇಲೆ ಇಂಟರ್ನೆಟ್ ಬಂದಿದ್ದಾಗ ಅದು ಆ ಲೊಕೇಶನ್ ಕೆಳಗೆ ಸೇವ್ ಆಕತ್ತೆ ಡಾಟಾ. ನಂದು ಅಡ್ರೆಸ್ ಚಲೋ ಐತೆ ಅನ್ಸುತ್ತೆ. ಆ್ಯಪ್ ರೆಡಿ ಮಾಡಿದ ದಿವಸ ನಂದು ಸಿಮ್ ಊರಾಗ ಹೋಗ್ಬಿಟ್ಟಿತ್ತು ನಂದು ನೆಟ್ವರ್ಕ್. ಅದು ಕರೆಕ್ಟ್ ಕಾನ್ಸೆಪ್ಟಿಗೆ ಮ್ಯಾಚ್ ಆಯ್ತು ನನಗೆ ವೀಡಿಯೋ ಮಾಡೋಕೆ. ಅದು ಹೆಲ್ಪ್ ಆಯ್ತು ಭಾಳ. ಈ ರೀತಿ ತೋರಿಸುತ್ತೆ ನಿಮ್ಗೆ ಅದು ಸ್ಕ್ರೀನ್ ಕೆಳಗೆ ವಾರ್ನಿಂಗ್ ಮೆಸೇಜ್ ತೋರಿಸ್ತೈತಿ. ಯಾವಾಗಪ್ಪ ಅಂತಂದ್ರೆ ನಿಮ್ದು ಸಿಮ್ ಸ್ಟೇಟಸ್ಸು ನೋ ಸರ್ವಿಸ್ ಅಂತ ಇರಬೇಕು. ಇನ್ ಸರ್ವಿಸ್ ಅಂತಿತ್ತು ಅಂತ ತೋರಿಸಂಗಿಲ್ಲ. ನೋ ಸರ್ವಿಸು ಎಮರ್ಜೆನ್ಸಿ ಕಾಲ್ಸ್ ಓನ್ಲಿ ಅಂತಿತ್ತು ಅಷ್ಟೇ ತೋರಿಸುತ್ತೆ ನಿಮ್ಗೆ. ಇಲ್ಲ ನೀವು ಏರೋಪ್ಲೇನ್ ಮೋಡ್ ಹಾಕಿದಾಗ ತೋರಿಸುತ್ತೆ. ಈ ಸಿಚುವೇಶನ್ ಒಳಗೆ ನಿಮ್ದು ಹೋಗಿರ್ತೈತಲ್ಲ, ಅವಾಗ ನೀವು 3 ಸಲ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿರಪ್ಪ ಅಂತಂದ್ರೆ ಡಿವೈಸ್ ನಿಮ್ಗೆ ಜಿಯೋ ಕೋಡಿಂಗ್ ಇರೋದು ಅಂತ ತೋರಿಸುತ್ತೆ ಲೊಕೇಶನ್ ಮುಂದೆ. ಅವಾಗ ಅದು ಅಂದರೆ ಇಂಟರ್ನೆಟ್ ಇರೋಂಗಿಲ್ಲ, ಕನ್ವರ್ಟ್ ಮಾಡೋಕೆ ಆಗಿಲ್ಲ ಇರಕ್ಕೆ ಸಿಟಿ ನೇಮ್. ಯಾವಾಗ ಇಂಟರ್ನೆಟ್ ವಾಪಸ್ ಬರ್ತಾನೋ ಕನೆಕ್ಟ್ ಆಗಿದ್ದಾಗ ಅವಾಗ ಅದು ಇದು ಎಲ್ಲ ಆಫ್ಲೈನ್ ಸೇವ್ ಆಗಿರ್ತೈತೆ ಡಾಟಾ. ನೀವೇನು ಮಾಡಿರ್ತಾರಲ್ಲ 3 ಸಲ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿರ್ತಾರಲ್ಲ, ಅದು ಅಷ್ಟು ಡಾಟಾ ಆಫ್ಲೈನಾಗ ಸೇವ್ ಇರುತ್ತೆ. ಸೊ ಅದು 3 ಟೈಮ್ನೂ ಅದು ಅಲ್ಲೇ ಅಪ್ಲೋಡ್ ಮಾಡುತ್ತೆ ಆನ್ಲೈನಿಗೆ, ಬ್ಯಾಕ್ ಆ್ಯಂಡ್ ಸರ್ವರಿಗೆ. ಹಿಂಗೆ ಒಂದು ಸೇಮ್ ಲೊಕೇಶನ್ ಒಳಗೆ ಒಂದು 20-25 ಮೆಂಬರ್ಸ್ದು ಹಿಂಗೆ ಏನಿತ್ತಪ್ಪ ಅಂತಂದ್ರೆ ಆ ಲೊಕೇಶನ್ ಡೆಡ್ ಝೋನ್ ಆಗುತ್ತೆ. ಡೆಡ್ ಝೋನ್ ಲಿಸ್ಟ್ ಶೇರ್ ಮಾಡಿ ಏನದು ಸೇವ್ ಆಗುತ್ತೆ. ಸೊ ನಿಮಗೆ ಡೆಡ್ ಝೋನ್ ಲಿಸ್ಟ್ ಅಂತ ತೋರಿಸುತ್ತಾರೆ ನಿಮಗೆ ನೀವು ಸಿಟಿ ನೇಮ್ ಎಂಟ್ರಿ ಮಾಡಿದಾಗ. ಅಂದರೆ ಡೆಡ್ ಝೋನ್ ಒಳಗೆ ಐತು ಅಥವಾ ಅಲ್ಲಿ ರೆಗ್ಯುಲರ್ ನೆಟ್ವರ್ಕ್ ಸಿಗ್ತೈತೆ ಅನ್ನೋದು. ಸೊ ಒಂದೇ ದಿನ ಡಾಟಾ ಮ್ಯಾಚ್ ಸಿಗಂಗಿಲ್ಲ, ಕಂಟಿನ್ಯೂ 1-3 ದಿನ ಸೇಮ್ ಹಂಗೆ ಆಗ್ಬೇಕು ಎಲ್ಲರಿಗೂ. ಅಂದರೆ ಇವತ್ತು ನೀವು ಹೋಗಿ ಬಂದಿರ್ತೀರ, ನಿಮ್ದು ಯಾವ ಟೂರಿಸ್ಟ್ ಪ್ಲೇಸ್ ಊರಾಗಿರ್ತೈತಲ್ಲ ನಿಮ್ಗೆ ಆ ರೀತಿ ಹೋದವ್ರಿಗೆ ಎಲ್ಲರಿಗೂ ಆ ಲೊಕೇಶನ್ ಒಳಗೆ ಡೆಡ್ ಝೋನ್ ಒಳಗೆ ತೋರಿಸ್ಬೇಕು. ಅದು ನೋ ಸರ್ವಿಸ್ ತೋರಿಸ್ಬೇಕು ಸಿಮ್ ಸ್ಟೇಟಸ್. ಅವಾಗಷ್ಟು ಆ ಪ್ಲೇಸು ಡೆಡ್ ಝೋನ್ ಒಳಗೆ ಲಿಸ್ಟಿಗೆ ಸೇರುತ್ತೆ. ಇದಿಷ್ಟು ನನ್ನ ಆ್ಯಪ್ ಕಾನ್ಸೆಪ್ಟ್. ಅಂದರೆ ಬೇರೆದು ಎಲ್ಲಿ ಹೆಂಗೆ ವರ್ಕ್ ಆಗ್ತೋ ಗೊತ್ತಿಲ್ಲ. ನಾನು ಈ ಥರ ವರ್ಕ್ ಆಗ್ಬೇಕಂತ ಇದನ್ನು ಡಿಸೈನ್ ಮಾಡಿದ್ದೀನಿ, ಡೆವಲಪ್ ಮಾಡೀನಿ. ಸೊ ನನ್ನ ಕಾನ್ಸೆಪ್ಟ್, ನನ್ನ ಲಾಜಿಕ್ ನನ್ನ ಆ್ಯಪಿಂದು. ಯಾಕಪ್ಪ ಅಂದ್ರೆ ಇವತ್ತು ನನಗೆ ಆಗಿದ್ದು ಲೋಕಲ್ ಅಂದರೆ ಅದು ಟೆಂಪ್ರರಿ ನೋ ಸರ್ವಿಸ್ ಅಂತ ತೋರಿಸುತ್ತೆ ಯಾವುದೋ ಒಂದು ಕಾರಣಕ್ಕೆ. ಅಂದರೆ ಡೈಲಿ ಇಲ್ಲಿ ಆಪ್ರೇಟ್ ಆಗುತ್ತಲ್ಲ, ಸೊ ಇದನ್ನು ಡೆಡ್ ಝೋನ್ ಲಿಸ್ಟ್ ಸೇರಿಸಿರ್ಬೇಡ. ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ನಮ್ಮ ಊರಾಗ ಎಲ್ಲರೂ 25 ಮಂದಿಗೆ ಹೆಚ್ಚಿಗೆ ಏರ್ಟೆಲ್ ಮಂದಿದು ನೋ ಸರ್ವಿಸ್ ಅಂತ ತೋರಿಸೈತಿ ಇವತ್ತು. ಇದೇನು ಹಂಗೆ ಲಿಸ್ಟ್ ಮಾಡಿದ್ದೀನಿ, ಇದು ಡೆಡ್ ಝೋನ್ ಲಿಸ್ಟ್ ಇರುತ್ತೆ. ನೀವೆಲ್ಲ ಟೂರಿಸ್ಟ್ ಪ್ಲೇಸಿಗೆ ಹೋಗಿ ಬಂದಾಗ ನಿಮ್ಮದು ನೋ ಸರ್ವಿಸ್ ಅಂತ ನೀವು ಆ್ಯಪ್ ಯೂಸ್ ಮಾಡಕತ್ತಿದ್ರೆ ನೋ ಸರ್ವಿಸ್ ಅಂತ ಸೇರಿದ್ರೆ ಆ ಲೊಕೇಶನ್ನು ಆ್ಯಡ್ ಆಗುತ್ತಲ್ಲ ಡೆಡ್ ಝೋನ್ ಒಳಗೆ.
ಹಂಗೆ ನಾಳೆ ಬರೋರು ಹಂಗೆ ನಾಳೆನೇ ಆ್ಯಪ್ ಯೂಸ್ ಮಾಡೋರು ಹೋದ್ರೆ ಒಂದು 20 ಮಂದಿ ಇವತ್ತು ಹೋದ್ರೆ ಹಂಗೆ ಕಂಟಿನ್ಯೂ ಒಂದು 2 to 3 ಡೇಸ್ ಹೋದ್ರೆ ಆ ಲೊಕೇಶನ್ ಡೆಡ್ ಝೋನ್ ಹೋಗುತ್ತೆ. ನಿಮ್ಗೆ ಅದು ನಂದು ಹಳೆ ವೀಡಿಯೋ ಏನಾರು ಬೇಕಪ್ಪ ಅಂತಂದ್ರೆ ಆ್ಯಪ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋರು ಕಂಪ್ಲೀಟ್ ಅದು ಆ ವಿಡಿಯೋದಾಗ ಐತಿ. ಡೆವಲಪರ್ ಇನ್ಫೋ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ವಿಸಿಟ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿರಿ, ಡೈರೆಕ್ಟಾಗಿ ನನ್ನ ವೀಡಿಯೋ ಕರ್ಕೊಂಡು ಹೋಗುತ್ತದೆ. ಇಲ್ಲಪ್ಪ ಅಂತಂದ್ರೆ ನನ್ನ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಇದು ಸಿಗುತ್ತೆ. ನೋಡಿ ಇದು ಹಳೆ ವಿಡಿಯೋ ಅದು. ಈ ವರ್ಷನ್ ಒಳಗೆ ಜಸ್ಟ್ UI ಮತ್ತು ಲೊಕೇಶನ್ ವೈಸ್ ಅದು ಮತ್ತು ಡೆಡ್ ಝೋನ್ ಡಿಟೆಕ್ಷನ್ನು ಮತ್ತು ಟ್ರಿಪ್ ಪ್ಲಾನಿಂಗ್ ಅದು ಟ್ರಾವೆಲ್ ಇನ್ಫಾರ್ಮಿಂಗ್ ಅದೊಂದು ಬಟನ್ ಚೇಂಜ್ ಮಾಡಿದ್ದೀನಿ. ಇವಾಗ ಒಂದು 3-4 ಮೇಜರ್ ಚೇಂಜಸ್. ಬಟ್ ನೆಕ್ಸ್ಟ್ ಅಪ್ಡೇಟ್ ಒಳಗೆ ಇದು ಬ್ಯಾಂಡ್ ಇನ್ಫೋ ಮ್ಯಾಗ ನಿಮ್ಮ ಸೆಲ್ ಟವರ್ ಮೊಬೈಲ್ ಎಷ್ಟು ಬ್ಯಾಂಡ್ ತೊಗೊಳಕತ್ತೈತಿ ಎಲ್ಲ ಲೈವ್ ತೋರ್ಸಂಗೆ ಮಾಡ್ತೀನಿ. ಅದು ಭಾಳ ಹೆಲ್ಪ್ಫುಲ್ ಆಕೈತಿ ನಿಮಗೆ. ನಾ ಹಳೆ ವಿಡಿಯೋ ಹೇಳ್ದಂಗೆ ಇಲ್ಲಿ ಹೇಳ್ತೀನಿ, ಇದು ಇನ್ನೂ ಫೈನಲ್ ವರ್ಷನ್ ಅಲ್ಲ. ಇನ್ನೂ ಫೈನಲ್ ವರ್ಷನ್ ಬೇಕಂದ್ರೆ ಇನ್ನೂ 1-2 ವರ್ಷನ್ ಹಾಕವು. ನಾನು ಅನ್ಕೊಂಡಿದ್ದು ಆ್ಯಪ್ ಕಂಪ್ಲೀಟ್ ಡೆವಲಪ್ ಆಗ್ಬೇಕಪ್ಪ ಅಂದ್ರೆ. ಬಟ್ ಆ ರೀತಿ ಮಾಡೋಕೆ ನನಗೆ ಒಂದು ಸ್ವಲ್ಪ ಡಾಟಾ ಬೇಕಾಗತ್ತೆ. ಅದರ ಸಂಬಂಧ ಎಷ್ಟು ಜನ ಯೂಸ್ ಮಾಡ್ತಾರೆ ಅವ್ರದ್ದು ಸಿಗ್ನಲ್ ಇನ್ಫೋ ನಂಗೆ ಸಿಕ್ತಂದ್ರೆ ನೆಕ್ಸ್ಟ್ ವರ್ಷನ್ ಡೆವಲಪ್ ಮಾಡೋಕೆ ಭಾಳ ಈಸಿ ಆಕೈತಿ. ಅಂದರೆ ಬ್ಯಾಂಡ್ ಇನ್ಫೋ ಅಲ್ಲಿ ಸೆಲ್ ಟವರಿಂದ ಅಲ್ಲಿ ಅದೊಂದು ಕಾನ್ಸೆಪ್ಟ್ ಬೇರೆ ಐತಿ. ನೆಕ್ಸ್ಟ್ ಇದು ಆ್ಯಪ್ ನಾನು ಮಾಡ್ಬೇಕಂತ ಅನ್ಕೊಂಡಿದ್ದು ಕಾನ್ಸೆಪ್ಟ್ ಬೇರೆ ಐತಿ. ಇವಾಗಿರೋ ಒಂದು 80% ಆಗೈತಿ. ಇನ್ನೂ 20% ಬೇಕಪ್ಪ ಅಂದರೆ ಇದು ಇನ್ನೂ ಭಾಳ ಮಂದಿ ಯೂಸರ್ಸ್ ಬೇಕು. ಎಷ್ಟಾಗುತ್ತೆ ಅಷ್ಟು ಆ್ಯಪ್ ಶೇರ್ ಮಾಡಿ ನಿಮ್ಮ ಕೈಲಿ. ಎಲ್ಲರಿಗೂ ನಿಮ್ಮ ಆಜು ಹಾಕಿಸ್ರಿ ಆ್ಯಪ್. ಮತ್ತು ಇನ್ನೊಂದು ಏನೋ ಮೇನ್ ಇಂಪಾರ್ಟೆಂಟಪ್ಪ ಅಂದರೆ ಇದು ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ಒಂದು ಸಲ ಡಿವೈಸ್ ಲೊಕೇಶನ್ ಆನ್ ಮಾಡಿರಿ. ಅಲ್ಲಿ ನಿಮ್ಮದು ಲೊಕೇಶನ್ ತೋರಿಸ್ಬೇಕಾರೆ ಅಲ್ಲಿ ತನಕ ಆನ್ ಮಾಡಿರಿ. ಯಾಕಪ್ಪ ಅಂತಂದರೆ ನಾನು ಮೊದಲು ಹೆಂಗೆ ಡಿಸೈನ್ ಮಾಡಿದ್ನಪ್ಪ ಅಂದರೆ ಆ್ಯಪ್ ನೀವು ಏನು ಲಾಗಿನ್ ಆಗೋ ಮುಂದೆ ಸಿಟಿ ಮತ್ತು ಪಿನ್ ಕೋಡ್ ಎಂಟ್ರ್ ಮಾಡ್ತಾರಲ್ಲ ಅದ್ರ ಕೆಳಗೆ ಅಷ್ಟೇ ನಿಮ್ಮ ಡಾಟಾ ಅಪ್ಲೋಡ್ ಆಕಿತ್ತು. ನೀವು ಬೇರೆ ಊರಿಗೆ ಹೋದರೂ ನಿಮ್ಮದು ಡಾಟಾ ಅಲ್ಲಿ ಲೈವ್ ಡಾಟಾ ನಿಮ್ಮ ನಿಮ್ಮದು ಮೊದಲು ಇದ್ದು ಒಳಗೆ ಸೇವ್ ಆಕಿತ್ತು. ಇವಾಗ ಆ ಥರ ಇಲ್ಲ. ನೀವು ಎಲ್ಲರೂ ಬೇರೆ ಕಡೆ ಹೋದ್ರಪ್ಪ ಅಂದ್ರೆ 1-2 ಸೆಕೆಂಡ್ ಲೊಕೇಶನ್ ಆನ್ ಮಾಡಿರಿ. ಅಲ್ಲೇ ನಿಮಗೆ ಲೊಕೇಶನ್ ಏನು ತೋರಿಸುತ್ತೆ, ನೀವು ಎಲ್ಲಿದ್ರೂ ತೋರಿಸ್ತೈತಿ. ಅವಾಗ ಬೇಕಾದ್ರೆ ಭಾಳ ಲೊಕೇಶನ್ ಆಫ್ ಮಾಡ್ಕೊರಿ. ಅಂದರೆ ನೀವು ಎಲ್ಲೆಲ್ಲಿ ಹೋಗಿರ್ತೀರಿ ಅಲ್ಲೇ ನಿಮ್ಮ ಡಾಟಾ ನಿಮ್ಮದು ಸಿಮ್ ಇನ್ಫೋದು ಸ್ಟೋರ್ ಆಕೈತಿ. ಅದು ನಿಮಗೂ ಹೆಲ್ಪ್ ಆಕೈತಿ, ಬೇರೆದವ್ರಿಗೂ ಹೆಲ್ಪ್ ಆಕೈತಿ. ಇಷ್ಟ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಮುಂದೆ ಸಿಗ್ತೀನಿ. ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ವಿಡಿಯೋ ಲೈಕ್ ಮಾಡಿರಿ, ಕಮೆಂಟ್ ಮಾಡೋ ಮರಿಬೇಡ್ರಿ ಏನು ಅನ್ನಿಸ್ತು ಅಂತೇಳಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ನ ಮಾಡ್ಕೊರಿ, ಮೇನ್ ಆ್ಯಪ್ ಶೇರ್ ಮಾಡಿರಿ.